ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಹಾಯ್ ಗಾಯ್ಸ್, ಇವತ್ತು ನಾನು ಮಲ್ಟಿಪರ್ಪಸ್ಸಲ್ಲಿ ಯೂಸ್ ಆಗುವಂತಹ ಒಂದು ಪುಟ್ಟ ಸ್ಟೆನ್ಸಿಲ್ನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಯಾವಾಗಲೂ ಒಂದೇ ಥರ ಅರಿಶಿನ ಕುಂಕುಮ ಇಟ್ಟು ಬೇಜಾರಾಗಿದ್ದರೆ ನಾವು ಯೂನಿಕ್ಕಾಗಿ ಏನಾದರೂ ಒಂದು ಡಿಸೈನಾಗಿ ಇಡೋಕ್ಕೆ ಈ ಸ್ಟೆನ್ಸಿಲ್ನ ಯೂಸ್ ಮಾಡ್ಬೋದು. ಅದೇ ಥರ ನಮಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ಅಚ್ಚುಗಳು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೊಂಥರ ನಮ್ಮದೇ ಓನ್ ಕ್ರಿಯೇಷನ್ ಇಟ್ಕೊಳ್ಳೋ ಥರ ಈ ಸ್ಟೆನ್ಸಿಲ್ನ ಇಟ್ಟು ಕೂಡ ನಾವು ರಂಗೋಲಿನ ಹಾಕಬಹುದು. ಮೊದಲನೇದಾಗಿ ನಾವು ನಮಗೆ ಬೇಕಾಗಿರೋ ಥರ ಒಂದು ಡಿಸೈನ್ನ ಒಂದು ವೈಟ್ ಶೀಟ್ನ ತಗೊಂಡು ಪೇಪರಲ್ಲಿ ಪ್ರಿಂಟೌಟ್ ಕೂಡ ತೊಗೋಬೋದು. ಬಟ್ ನಾವು ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಒಂದು ಸ್ವಲ್ಪ ಗ್ಯಾಪ್ ಈ ಥರ ನೋಡಿ, ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ನಾವು ಒಂದು ಗ್ಯಾಪ್ ಬಿಟ್ಟಿದ್ದೀವಿ. ಸೊ ನಮಗೆ ಅದು ಪ್ರಿಂಟೌಟ್ ತೊಗೊಂಡಾಗ ಆ ಪಿಕ್ಚರ್ಸಲ್ಲಿ ಆ ಗ್ಯಾಪ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ನಾವೊಂದು ರೆಫರೆನ್ಸ್ ಇಟ್ಕೊಂಡು ನಮ್ಗೆ ಹೆಂಗೆ ಬರುತ್ತೋ ಹಾಗೆ ಒಂದು ಡಿಸೈನ್ ಹಾಕೋಬೋದು. ಅದಾದಮೇಲಿಂದ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತಲ್ವ, ಆ ಥರದ್ದು ತೊಗೋಬೇಕು. ಟ್ರಾನ್ಸ್ಪರೆಂಟ್ ಶೀಟ್ ಇಲ್ದರೆ ಬೇರೆ ಥರ ತೊಗೊಂಡು ನಮಗೆ ಡಿಸೈನ್ ಕಾಣಿಸೋದಿಲ್ಲ, ಬರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಂಡು ಬರೆದಿರೋ ಡ್ರಾಯಿಂಗ್ನ ಕೆಳಗಡೆ ಇಟ್ಟು ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಅದನ್ನು ಟ್ರೇಸ್ ಮಾಡ್ತಾಯಿದ್ದೀನಿ. ಟ್ರೇಸ್ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ಟ್ರೇಸ್ ಮಾಡಿದಾಗ ನಾನು ಏನು ಮಾಡಿದ್ದೀನಿ, ಫೋಲ್ಡ್ ಮಾಡಿಬಿಟ್ಟು ಏನು ಸಪೋರ್ಟ್ ಇಲ್ದಿರ ಅದರ ಮೇಲೆ ಈಗ ನಾನು ಟ್ರೇಸ್ ಮಾಡ್ತಾಯಿದ್ದೀನಿ. ನಾವೊಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಟ್ರೇಸ್ ಮಾಡಬೇಕು. ಒಂದೆರಡು ಸರಿ ಟ್ರೇಸ್ ಮಾಡಿದ್ರೆ ಅದ್ರ ಮೇಲೆ ಮಾರ್ಕು ಕ್ಲೀನಾಗಿ ಬಂದು ಕೂತ್ಕೊಳ್ಳುತ್ತೆ. ಅದಾದಮೇಲೆ ನೋಡ್ತಾ ಇದ್ದೀರಲ್ವಾ, ಸೊ ಲೈನ್ ಡಿಸೈನ್ ಏನಿದೆ ಆ ಡಿಸೈನ್ ಮೇಲೇ ನಾನು ಟ್ರೇಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆ ಡಿಸೈನ್ ನಾನು ಹಂಗೆ ಏನು ಬ್ಯಾಲೆನ್ಸ್ ಇಲ್ದಿರ ಹಾಗೆ ಟ್ರೇಸ್ ಮಾಡ್ತಾ ಇರೋದ್ರಿಂದ ಅದೇನಾಗ್ತಾಯಿದೆ, ಸ್ವಲ್ಪನೇ ಜರುಗ್ತಾ ಇದೆ ಡಿಸೈನು. ಸೊ ನಮ್ಮ ಕೈ ಹೆಂಗೆ ಮೂವ್ ಆಗ್ತಾಯಿದೆ ಹ್ಯಾಂಡ್ ಮೂಮೆಂಟು, ಆ ಥರ ಅದು ಡಿಸೈನ್ ಕೂಡ ಜರುಗಿ ನಮಗೆ ಪ್ರಾಪರಾಗಿ ಟ್ರೇಸ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಪ್ರಾಪರಾಗಿ ಟ್ರೇಸ್ ಹಾಕಬೇಕು ಅಂತ ಹೇಳಿದ್ರೆ ನಾರ್ಮಲಾಗಿ ಅದಕ್ಕೇನಾದರೂ ಒಂದು ಗ್ರಿಪ್ ಥರ ಇಟ್ಕೊಂಡು ನಾವು ಕರೆಕ್ಟಾಗಿ ಪೇಪರ್ನ ಪ್ಲೇಸ್ ಮಾಡಿಕೊಂಡು ಆ ಟ್ರಾನ್ಸ್ಪರೆಂಟ್ ಶೀಟ್ನ ನಾವು ಎಲ್ಲೂ ಅಲ್ಲಾಡದೇ ಇರೋ ಥರ ಪ್ಲೇಸ್ ಮಾಡ್ಕೊಬೇಕು. ಅಲ್ಲಾಡದೇ ಇರೋ ಥರ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ನಾವು ಪ್ರೆಷರ್ ಕೊಟ್ಟು ಟ್ರೇಸ್ ಮಾಡಿದ್ರೆ ಕ್ಲೀನಾಗಿ ಅದು ನಮಗೆ ಟ್ರೇಸ್ ಆಗುತ್ತೆ. ನೋಡಿ, ನಾನು ಆಲ್ರೆಡಿ ಟ್ರೇಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾವು ಕತ್ರಿಯಲ್ಲಿ ಕಟ್ ಮಾಡೋದಕ್ಕಾಗೋದಿಲ್ಲ, ಒಂದು ಬ್ಲೇಡ್ನ ಸಹಾಯದಿಂದ ನಾವು ಕ್ಲೀನಾಗಿ ಔಟರ್ ಲೈನ್ ಏನಿದೆ ಅದನ್ನು ಮಾತ್ರ ಸ್ವಲ್ಪ ಪೇಷನ್ಸಿಂದ ಟೈಮ್ ತೊಗೊಳುತ್ತೆ. ಕರೆಕ್ಟಾಗಿ ನಾವೇನು ಆ ಡ್ರಾಯಿಂಗ್ ಅದಕ್ಕೆ ಟ್ರೇಸ್ ಮಾಡಿದ್ದೀವಲ್ಲ ಅದ್ರ ಮೇಲೇ ನಾವು ಟ್ರೇಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬರಬೇಕು. ಎಡ್ಜಸ್ ಹಾಗೆ ಹಿಂಗೆ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ನಾವು ಮ್ಯಾನೇಜ್ ಮಾಡ್ಕೋಬೋದು. ಬಟ್ ನೀಟಾಗಿ ಫಿನಿಷಿಂಗಾಗಿ ನೋಡಿ ಈ ಥರ ಕಟ್ಟಾಗಿ ಕ್ಲೀನಾಗಿ ಈ ಥರ ಕಾಣಿಸುತ್ತೆ. ಇದನ್ನು ನಾವು ಮಲ್ಟಿಪರ್ಪಸ್ ಯಾವ ಥರನಾದರೂ ಯೂಸ್ ಮಾಡ್ಬೋದು. ರಂಗೋಲಿ ಡಿಸೈನಿಗೆ ಆ ಕಡೆ ಈ ಕಡೆ ಸೈಡ್ಗಳಿಗೆ ಕೂಡ ನಾವು ಅದರ ಮೇಲೆ ರಂಗೋಲಿ ಪುಡಿ ಉದುರಿಸ್ಕೊಂಡು ಮಾಡ್ಕೋಬೋದು. ಈಗ ನಾನು ಅರಿಶಿನ ಕುಂಕುಮ ಇಡೋದಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಈ ವುಡ್ಡು ಅಷ್ಟು ಇದಾಗಿಲ್ಲ, ನಾವು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಎಷ್ಟು ನೈಸಾಗಿರುತ್ತಲ್ವ ಆ ವುಡ್ ಮೇಲೆ ಹಾಕಿರೋದ್ರಿಂದ ಅರಿಶಿನ ಅಂಟ್ತಾ ಇಲ್ಲ ಕರೆಕ್ಟಾಗಿ. ಸೊ ನಾನು ಅದು ಅರಿಶಿನ ಹಚ್ಚಿದ ತಕ್ಷಣ ನಾನು ಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ನೀವು ಅರಿಶಿನ ಹಚ್ಚಿ ಒಂದು ಸೆಕೆಂಡ್ ಅದೊಂದು ಸ್ವಲ್ಪ ಗಾಳಿ ಹಾರಕ್ಕೆ ಬಿಡಿ ಅದು ಅರಿಶಿನ, ಯಾಕಂದರೆ ಒಂದು ಸ್ವಲ್ಪ ಒದ್ದೆ ಇರೋದು ಹೋಗಲಿ, ಆಗ ಕುಂಕುಮ ಚೆನ್ನಾಗಿ ಅಂಟುತ್ತೆ. ನಮ್ಮ ಸ್ಟೆನ್ಸಿಲ್ ನೋಡಿ ಎಷ್ಟು ಚೆನ್ನಾಗಿ ಕುಂಕುಮ ಅದು ಟ್ರೇಸ್ ಬಿದ್ದಿದೆ ಅಂತ ಹೇಳಿ. ಇದಾದಮೇಲೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಅರಿಶಿನ ಆಗಿರಲಿ ಕುಂಕುಮ ಆಗಿರಲಿ, ಕಲರು ಅಷ್ಟೇ. ಈಗ ಮಧ್ಯದಲ್ಲಿ ನಾನು ಎಲ್ಲ ಕಲರ್ಸೂ ರೆಡ್ಡೇ ಹಾಕಿದ್ದೀನಿ, ಅಲ್ಲಿ ಕುಂಕುಮನೇ ಹಾಕಿದ್ದೀನಿ. ನೀವು ಒಂದು ಪೆಟಲ್ಲು ಕುಂಕುಮ ಇನ್ನೊಂದು ಪೆಟಲ್ಲು ಅರಿಶಿನ ಆ ಥರನೂ ಹಾಕ್ಕೋಬೋದು. ಅದಾದಮೇಲೆ ನೋಡಿ ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಮ್ಮ ಯೂನಿಕ್ನೆಸ್ ಹೇಗಿರುತ್ತೆ ಆ ಥರ ನಾವು ಡಿಸೈನ್ನ ಇದು ಮಾಡ್ಕೋಬೋದು. ನಾನು ಮೊದಲೇ ಹೇಳ್ದಾರಂಗೆ ಈ ವುಡ್ ಮೇಲೆ ಅರಿಶಿನ ಅಷ್ಟು ಕ್ಲೀನಾಗಿ ಕೂತ್ಕೊಂಡಿರೋ ಕಾರಣ ಅದು ಕರೆಕ್ಟಾಗಿ ಬಂದಿರಲಿಲ್ಲ. ನೀವು ಬೇರೆ ಬಾಗಿಲಿಗಾಗಿರಲಿ ನೆಲದ ಮೇಲಾಗಿರಲಿ ಕರೆಕ್ಟಾಗಿ ಬರುತ್ತೆ. ಈ ಸ್ಟೆನ್ಸಿಲ್ಸ್ನ ನಾವು ತೊಳೆದು ಇಟ್ಕೋಬೋದು, ಒರೆಸ್ಬಿಟ್ಟು ಕೂಡ ಇಟ್ಕೋಬೋದು. ನಾವು ಮಲ್ಟಿಪರ್ಪಸ್ ಎಷ್ಟು ಸರಿ ಆದರೂ ರಿಯೂಸ್ ಮಾಡ್ಕೋಬೋದು ನಾವು ಇದನ್ನು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.